ಚಿನ್ನದ ನಾಡು ಕೋಲಾರ ಈಗ ಜಾಗತಿಕ ವಾಯುಯಾನ ಭೂಪಟದಲ್ಲಿ ಗುರುತಿಸಿಕೊಳ್ಳಲು ಸಜ್ಜಾಗಿದೆ. ಕೋಲಾರ ತಾಲೂಕಿನ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಭಾರತದ ಮೊದಲ ಟಾಟಾ ಏರ್ಬಸ್ ಮಿನಿ ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕ ಉದ್ಘಾಟನೆಗೊಳ್ಳುತ್ತಿದೆ. ಸುಮಾರು 16 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಈ ಘಟಕದಲ್ಲಿ ಜಾಗತಿಕವಾಗಿ ಅತ್ಯಂತ ಜನಪ್ರಿಯವಾಗಿರುವ ಏರ್ಬಸ್ H125 ನಾಗರಿಕ ಹೆಲಿಕಾಪ್ಟರ್ಗಳ ಜೋಡಣೆ ನಡೆಯಲಿದೆ. ಮೊದಲ ಹಂತದಲ್ಲಿ ವರ್ಷಕ್ಕೆ 10 ಹೆಲಿಕಾಪ್ಟರ್ಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಇದು ಹೊಂದಿದ್ದು, ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ TASL ಮತ್ತು ಏರ್ಬಸ್ ಹೆಲಿಕಾಪ್ಟರ್ ಸಹಭಾಗಿತ್ವದಲ್ಲಿ ಇದರ ನಿರ್ವಹಣೆ ನಡೆಯಲಿದೆ. ಈ ಯೋಜನೆಯ ಮೂಲಕ ಸ್ಥಳೀಯ ಯುವಕರಿಗೆ ಉನ್ನತ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಉದ್ಯೋಗದ ಹಾದಿ ಸುಗಮಗೊಳ್ಳಲಿದೆ. ಇದು ರಕ್ಷಣಾ ಮತ್ತು ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ದೊಡ್ಡ ಶಕ್ತಿ ತುಂಬುವುದಲ್ಲದೆ ಕೋಲಾರ ಜಿಲ್ಲೆಯ ಆರ್ಥಿಕ ಮತ್ತು ಕೈಗಾರಿಕಾ ಚಿತ್ರಣವನ್ನೇ ಬದಲಿಸಲಿರುವ ಐತಿಹಾಸಿಕ ಮೈಲಿಗಲ್ಲು. ನಮ್ಮ ಕೇಂದ್ರದ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಅವರು ಮತ್ತು ನಮ್ಮ ಕರ್ನಾಟಕದ ಅಭಿವೃದ್ಧಿ ಅಧಿಕಾರಿಗಳು ಮತ್ತು KDB ವಿಚಾರದಲ್ಲಿ ಎಲ್ಲ ಕಂಪ್ನಿಗಳ ತರೋದಕ್ಕೆ ಹಗಲು ರಾತ್ರಿ ಓಡಾಡ್ತಿರೋಕ್ಕಂಥ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಆದ MB ಪಾಟೀಲ್ ಸಾಹೇಬರು ಬಂದು ಇವತ್ತು ಹೆಲಿಕಾಪ್ಟರ್ ಪ್ಲಾಂಟ್ನ ಉದ್ಘಾಟನೆ ಮಾಡಿ ಹೋಗಿರ್ತಾರೆ. ಏನು ನಮ್ಮ ವೇಮಗಲ್ ಭಾಗದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಮತ್ತು ಸಾರ್ವಜನಿಕರಿಗೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಕೆಲಸ ಸಿಕ್ಕೋ ಒಂದು ನಿಟ್ಟಿನಲ್ಲಿ ನಮ್ಮ UPA ಸರ್ಕಾರ 2013ರಲ್ಲಿ ನಮ್ಮ ವೇಮಗಲ್ ಇಂಡಸ್ಟ್ರಿ ಏರಿಯಾನ ವೇಮಗಲ್ ಇಂಡಸ್ಟ್ರಿ ಕಾರಿಡಾರ್ನ ಸ್ಟಾರ್ಟ್ ಮಾಡುತ್ತೆ. ಅವತ್ತು ನಮ್ಮ UPA ಗೌರ್ಮೆಂಟ್ ಇದ್ದಾಗ ನಮ್ಮ KH ಪುಣ್ಯಪ್ಪ ಸಾಹೇಬರು ಮತ್ತು ನಮ್ಮ ವೇಮಗಲ್ ಈ ಭಾಗದ VR ಸುದರ್ಶನ್ ಸಾಹೇಬರು, ನಮ್ಮ ಕೃಷ್ಣ ಬೈರೇಗೌಡರು ಸಾಹೇಬರು ಅವರ ಆಶಯದಿಂದ ಇವತ್ತು ವೇಮಗಲ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಸಾವಿರಾರು ಜನ ಯುವಕರಿಗೆ, ನಮ್ಮ ಸ್ಥಳೀಯರಿಗೆ ಎಲ್ಲರಿಗೂ ಕೆಲಸ ಸಿಗ್ತಾ ಇದೆ ಮತ್ತು ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಇವತ್ತು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಹಾಗೂ ಏರ್ಬಸ್ನ ಈ ಒಂದು ಹೆಲಿಕಾಪ್ಟರ್ H125 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಭಾರತ